आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रियः कान्ताय कल्याणनिधये निधयेऽर्थिनां ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಪ್ರಸ್ತುತವಾದ ಈ ಕಲಿಯುಗದಲ್ಲಿ ಕಲಿಪ್ರಭಾವದಿಂದ ಅನೇಕ ಸಜ್ಜನರು ಕೂಡ ನಾನಾ ವಿಧವಾದ ಕ್ಲೇಶಗಳಿಗೆ ಸಂಕಷ್ಟಗಳಿಗೆ ಒಳಗಾಗಿದ್ದಾರೆ. ಅವರ ಅಭಿಲಾಷೆಗಳು ನೂರಾರು ಇರ್ತದೆ, ಯಾವುದೂ ಕೂಡ ಪೂರ್ತಿ ಆಗುವುದಿಲ್ಲ. ಅನಭೀಷ್ಟವಾದದ್ದೆಲ್ಲ ಬಂದು ಒದಗ್ತದೆ. ಯಾವುದು ಹಿತವೋ ಅದು ಬರೋದಿಲ್ಲ, ಅಹಿತವಾದದ್ದೆಲ್ಲ ತಾನಾಗೇ ಬಂದು ಒದಗ್ತದೆ. ಶತ್ರುಗಳ ಕಾಟ, ಮನಸ್ಸಿಗೆ ಅಸಮಾಧಾನ, ಇವೆಲ್ಲ ಈ ಕಲಿಪ್ರಭಾವದಿಂದ ಈ ಲೋಕದಲ್ಲಿ ಹೆಚ್ಚಿನ ಮಟ್ಟಿಗೆ ಕಂಡುಬರ್ತಾ ಇದೆ. ಇದನ್ನು ಮೊದಲೇ ಮನಗಂಡು ವೇದವ್ಯಾಸದೇವರು ಭವಿಷ್ಯೋತ್ತರ ಪುರಾಣದಲ್ಲಿ 12 ಅಧ್ಯಾಯಗಳಲ್ಲಿ ವೆಂಕಟಾಚಲ ಮಾಹಾತ್ಮ್ಯವನ್ನು ಮತ್ತು ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವವನ್ನು ವರ್ಣನೆ ಮಾಡಿದ್ದಾರೆ. ಯಾರು ಈ ಮಹೋತ್ಸವದ ಕಥೆಯನ್ನು ಶ್ರವಣ ಮಾಡ್ತಾರೋ ಅವರಿಗೆ ಸಕಲಾಭೀಷ್ಟಗಳು ಸಿದ್ಧಿಯಾಗ್ತದೆ, ಸಕಲ ಅನಿಷ್ಟ ಪರಿಹಾರ ಆಗ್ತದೆ ಅಂತ ಅವರೇ ಸೂಚಿಸಿದ್ದಾರೆ. ಹೀಗೆ ಲೋಕ ಕಲ್ಯಾಣಕ್ಕಾಗಿ ವೇದವ್ಯಾಸದೇವರು ಆ ಪುರಾಣವನ್ನು ರಚನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಕಲಿಯುಗದ ಆರಾಧ್ಯ ಮೂರ್ತಿಯಾದಂಥ ವೆಂಕಟೇಶನ, ಶ್ರೀನಿವಾಸನ ಮತ್ತು ಪದ್ಮಾವತಿಯ ಕಲ್ಯಾಣ ಮಹೋತ್ಸವವನ್ನು ವರ್ಣನೆ ಮಾಡಿದ್ದಾರೆ. ಇದು ಮನಃಕ್ಲೇಶವನ್ನು ಪರಿಹಾರ ಮಾಡುವುದರ ಮೂಲಕವಾಗಿ ಅನೇಕ ಜನರಿಗೆ ಕಲ್ಯಾಣಪ್ರದವೂ ಆಗಿದೆ. ಈ ವೆಂಕಟೇಶ ಮಹಾತ್ಮ್ಯವನ್ನು ಎಷ್ಟು ಸಾಧ್ಯವೋ ಅಷ್ಟು ನವರಾತ್ರಿಯಲ್ಲಿ ಮತ್ತು ವೈಶಾಖ ಮಾಸದಲ್ಲಿ 10 ದಿವಸಗಳವರೆಗೆ 9 ದಿವಸಗಳವರೆಗೆ ಶ್ರವಣ ಮಾಡಿ, ಆಗದೇ ಇದ್ದಾಗ 5 ದಿವಸ 3 ದಿವಸ ಅಥವಾ 1 ದಿವಸವೂ ಕೂಡ ಸಂಕ್ಷಿಪ್ತವಾಗಿ ಶ್ರವಣ ಮಾಡಿ ಫಲಸಿದ್ಧಿಯನ್ನು ಪಡೆದವರು ಅನೇಕರಿದ್ದಾರೆ. ನಾವೇ ಅನೇಕ ಕಡೆ ಈ ವೆಂಕಟೇಶ ಮಹಾತ್ಮ್ಯವನ್ನು ಪ್ರವಚನ ಮಾಡಿ ಅವರಿಗೆ ಫಲಸಿದ್ಧಿಯಾದದ್ದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ನಾವೇ ಅದಕ್ಕೆ ಸಾಕ್ಷಿ. ಅಂತಹ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವದ ಆ ವೃತ್ತಾಂತ ಸಂಸ್ಕೃತದಲ್ಲಿ ನಿಬದ್ಧವಾಗಿದೆ. 12 ಅಧ್ಯಾಯ ಅದು ಸಂಸ್ಕೃತ ಶ್ಲೋಕಗಳಿಂದ ತುಂಬಿದ್ದು. ಎಲ್ರಿಗೂ ಅದರ ಅರ್ಥ ಆಗೋದಿಲ್ಲ. ಸಂಸ್ಕೃತ ಬಲ್ಲವರಿಗೆ ಮಾತ್ರ ವೇದ್ಯವಾಗ್ತದೆ. ಸಂಸ್ಕೃತ ಅರಿಯದ ಅನೇಕ ಜನರಿದ್ದಾರೆ. ಭಗವದ್ಭಕ್ತರು, ಭಗವಂತನ ಪ್ರಜೆಗಳು, ನಾನಾ ವರ್ಣದವರು, ನಾನಾ ಗೋತ್ರದವರು, ನಾನಾ ವಯಸ್ಸಿನವರು ಕ್ಲೇಶಪಡತಕ್ಕವರಿದ್ದಾರೆ. ಆದರೆ ಅವರಿಗೆ ಆ ಪುರಾಣ ಅರ್ಥ ಆಗೋದಿಲ್ಲ, ಸಂಸ್ಕೃತ ಗೊತ್ತಿಲ್ಲ. ಯಾವುದೇ ಕರ್ಮವನ್ನು ಮಾಡುವಾಗ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಒಂದು ಕರ್ಮವನ್ನು ಶ್ರದ್ಧೆಯಿಂದ ಮಾಡಬೇಕು, ಅದರ ಮರ್ಮ ಅರ್ಥ ತಿಳಿದು ಮಾಡಬೇಕು, ಯೋಗ್ಯತಾನುಸಾರ ಮಾಡಬೇಕು, ಅವರ ಶಕ್ತಿ ಅನುಸಾರ ಮಾಡಬೇಕು. ಆವಾಗ ಆ ಕರ್ಮ ಫಲಪ್ರದ ಅಂತ ಶ್ರುತಿ ಹೇಳ್ತಾ ಇದೆ. ಆದರೆ ಶ್ರೀನಿವಾಸ ಕಲ್ಯಾಣದ 12 ಅಧ್ಯಾಯಗಳು ಸಂಸ್ಕೃತದಲ್ಲಿರೋದರಿಂದ ಅರ್ಥವಾಗೋದಿಲ್ಲ. ಅದಕ್ಕಾಗಿ ದೇವತೆಗಳೇ ದಾಸರಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಶ್ರೀನಿವಾಸನ ಭಕ್ತರು
ಶ್ರೀ ವಾದಿರಾಜರು, ಪುರಂದರದಾಸರು, ಅನಂತಾದ್ರೀಶರು, ಪ್ರಸನ್ನ ವೆಂಕಟದಾಸರು ಪುರಾಣದ ಭಾವವನ್ನು ತಮ್ಮ ಕನ್ನಡದ ಪದ್ಯಗಳಲ್ಲಿ ಸೆರೆ ಹಿಡಿದಿದ್ದಾರೆ. ದಾಸರ ಮಾತು ಕೂಡ ಅವರು ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವರ ಮಾತು ಅಷ್ಟೇ ಪ್ರಭಾವಿಯಾಗಿರ್ತದೆ. ಮತ್ತು ಎಲ್ಲ ದಾಸರು ತಿರುಪತಿ ಶ್ರೀನಿವಾಸನ ಭಕ್ತರೇ. ಅಲ್ಲಿ ಬ್ರಹ್ಮೋತ್ಸವಕ್ಕೆ ತಪ್ಪದೇ ಪಾಲ್ಗೊಳ್ತಕ್ಕಂಥವರು. ಗೋಪಾಲದಾಸರು ಮೊದಲಾದವರೆಲ್ಲ ಬ್ರಹ್ಮೋತ್ಸವಕ್ಕೆ ಹೋದ ವೃತ್ತಾಂತಗಳೆಲ್ಲ ಜನಜನಿತವಾಗಿದೆ. ಶ್ರೀನಿವಾಸನ ಭಕ್ತರು ಕೇವಲ ಜಗತ್ತಿನ ಮೇಲಿನ ಉಪಕಾರ ದೃಷ್ಟಿಯಿಂದ, ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಬೇರೆ ಯಾವ ಸ್ವಾರ್ಥವೂ ಕೂಡ ಇಲ್ಲದೆ ಪದ್ಯರೂಪದಲ್ಲಿ, ಕನ್ನಡ ಪದ್ಯರೂಪದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ವಿವಾಹ ನಡೀಬೇಕಾದರೆ ಏನೇನು ಅಂಗಗಳು ನಡೀಬೇಕು, ವಿವಾಹ ಪೂರ್ವಭಾವಿಯಾದ ಅನೇಕ ಕಾರ್ಯಕ್ರಮಗಳಿರ್ತದೆ. ವಿವಾಹ ಅಂತಂದರೆ ಕೇವಲ ಮಾಂಗಲ್ಯ ಬಂಧನ ಅಷ್ಟೇ ಅಲ್ಲ, ಅಥವಾ ಕನ್ಯಾದಾನ ಮಾತ್ರ ಅಲ್ಲ. ಮಾಂಗಲ್ಯ ಬಂಧನವೂ ಇದೆ, ಕನ್ಯಾದಾನವೂ ಇದೆ, ಇನ್ನೂ ಅನೇಕ ಲಾಜಹೋಮ ಇತ್ಯಾದಿ ಹೋಮಗಳು ಇವೆಲ್ಲವೂ ಕೂಡ ವಿವಾಹದಲ್ಲಿ ಸೇರ್ತದೆ. ಒಟ್ಟು 4-5 ದಿವಸದ ವಿವಾಹಗಳಾಗುವ ಕ್ರಮವೂ ಇತ್ತು ಹಿಂದೆ. ಈಗ ಅಷ್ಟು ಕಾಲ ಇಲ್ಲದೆ ಇರೋದರಿಂದ ಬಹಳ ಸಂಕ್ಷಿಪ್ತವಾಗಿ ಮುಗಿಸ್ತಾರೆ. ಆ ವಿವಾಹದ ಪೂರ್ವಭಾವಿ ಕಾರ್ಯಕ್ರಮಗಳು ಏನೇನು ನಡೀಬೇಕು ಅದಕ್ಕೆಲ್ಲ ಸಂಬಂಧಪಟ್ಟಂಥ ಕನ್ನಡ ಪದ್ಯಗಳನ್ನು ದಾಸರು ರಚನೆ ಮಾಡಿದ್ದಾರೆ. ವಿವಾಹ ಮಂತ್ರಗಳಿಂದ, ವೇದ ಮಂತ್ರಗಳಿಂದ ವಿವಾಹ ಮಾಡೋದು ಅದು ಒಂದು ಪದ್ಧತಿ. ದಾಸ ಸಾಹಿತ್ಯದ ಪದ್ಯಗಳಿಂದಲೇ ಆ ವಿಧಿವಿಧಾನಗಳನ್ನು ಅನುಸರಿಸಿ ಮಾಡೋದು ಇನ್ನೊಂದು ಪದ್ಧತಿಯು ಪ್ರಚಲಿತವಾಗಿ ಬಂದಿದೆ. ತಿರುಪತಿಯಲ್ಲೇ ದಾಸ ಸಾಹಿತ್ಯ ಪ್ರಾಜೆಕ್ಟ್ನವರು ಅದೇ ರೀತಿ ದಾಸರ ಪದ್ಯಗಳನ್ನು ಅಳವಡಿಸಿಕೊಂಡು ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮವನ್ನು ನಡೆಸ್ತಾರೆ. ಪ್ರತಿಯೊಂದು ಸಂದರ್ಭಕ್ಕೂ ಬೇಕಾದ ಪದ್ಯಗಳನ್ನು ಜೋಡಿಸಿದ್ದಾರೆ. ಅದೇ ರೀತಿ ದಾಸಾರ್ಪಣ ಅನ್ನುವ ಚಾನಲ್ ಪ್ರಾರಂಭಗೊಂಡು ಅನೇಕ ವಿಧವಾದ ದಾಸರ ಪದ್ಯಗಳನ್ನು ಪ್ರಚುರಪಡಿಸಬೇಕು, ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು, ದಾಸ ಸಾಹಿತ್ಯದ ತತ್ವವನ್ನು ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದ ಉದ್ಯುಕ್ತವಾಗಿದೆ. ಪ್ರಸ್ತುತ ವಾದಿರಾಜರು, ಪುರಂದರದಾಸರು, ಅನಂತಾದ್ರೀಶರು, ಪ್ರಸನ್ನ ವೆಂಕಟದಾಸರು, ತಂದೆ ವೆಂಕಟ ವಿಠಲರು, ಶ್ರೀನಿವಾಸದಾಸರು ಇವರೆಲ್ಲ ರಚನೆ ಮಾಡಿದ ಪದ್ಯಗಳನ್ನೆಲ್ಲ ಕ್ರಮಬದ್ಧವಾಗಿ ಸಮಯೋಚಿತವಾಗಿ ಅದನ್ನು ಸೇರಿಸಿ ಶ್ರೀನಿವಾಸ ಕಲ್ಯಾಣ ಉತ್ಸವದ ಒಂದು ಆಚರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಈ ದಾಸಾರ್ಪಣ ಚಾನೆಲ್ನವರು ತಯಾರು ಮಾಡಿದ್ದಾರೆ. ಅದು ನೂತನವಾಗಿ ಉದ್ಘಾಟನೆ ಆಗ್ತಾ ಇದೆ. ಅದು ಮನೆಗಳಲ್ಲಿ ಅದನ್ನು ನೋಡಿ, ಅದನ್ನು ಹಾಕ್ಕೊಂಡು, ಅದನ್ನು ನೋಡಿ ಅನುಷ್ಠಾನ ಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಬೇಕಾದ ವಿವಾಹಾದಿ ಸಂಪತ್ತೇನಿದೆ ಅದನ್ನೆಲ್ಲ ಪಡೀಬೇಕು. ಈ ಉದಾರ ಧ್ಯೇಯದಿಂದ ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿಯಾಗಲಿ. ತಿರುಪತಿ ಶ್ರೀನಿವಾಸ ದೇವರ, ದಾಸವರೇಣ್ಯರ, ಯತಿವರೇಣ್ಯರ ಅನುಗ್ರಹದಿಂದ ನಿರ್ವಿಘ್ನವಾಗಿ ಫಲಕಾರಿಯಾಗಲಿ, ಎಲ್ಲ ಜನರಿಗೂ ಕೂಡ ಫಲಪ್ರದವಾಗಲಿ ಅಂತ ದೇವರಲ್ಲಿ ನಾವು ತಿರುಪತಿ ಶ್ರೀನಿವಾಸನಲ್ಲೇ ಪ್ರಾರ್ಥನೆ ಮಾಡಿ ಈ ದಾಸಾರ್ಪಣಾ ಚಾನೆಲ್ನ ಈ ವೆಂಕಟೇಶ ಕಲ್ಯಾಣೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಅಸ್ಮದ್ ಗುರುವಂತರ್ಗತ ವಿಘ್ನೇಶಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹಾಭಿನ್ನ ಶ್ರೀನಿವಾಸ ದೇವರು ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.